ಯಾರು ಗೆಲ್ಬೇಕು? ರಕ್ಷಿತಾ. ಸೊ ಎಲ್ಲ ಮನೆಯವ್ರ ಪರವಾಗಿ ಹೋರಾಟ ಮಾಡಿಕೊಂಡು ಟಾಸ್ಕ್ಗಳಲ್ಲಾಗಿರ್ಬೋದು, ಎಂಟರ್ಟೈನ್ಮೆಂಟಲ್ಲಾಗಿರ್ಬೋದು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅಲ್ಲಿಗೆ ಓಟ್ ಮಕ್ಕಳೇ ಇಂಕ್ಲ ಊರ್ದಾಗ ಅಲ್ಲೇ ವಿನ್ ಅವಾರ್ಡು. ತುಳುನಾಡು ಕುವರಿಗೂ ಮಾತೆಲ್ಲ ಓಟ್ ಮಲ್ಪಡೆ. ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ. ಸ್ಕ್ರಿಪ್ಟೆಡ್ ಏನಲ್ಲ, ಅದು ನ್ಯಾಚುರಲ್. ನಾವೆಲ್ಲ ಹೆಂಗಿರ್ತೀವಿ ಹಂಗಿದಾನೆ ಅಷ್ಟೇ. ಅವ್ರಿಗೆ ಚೆನ್ನಾಗಿ ಗೊತ್ತು ಬಿಗ್ ಬಾಸ್ ಹೆಂಗ್ ಆಡ್ಬೇಕು ಅಂತ ಕರೆಕ್ಟಾಗಿ ಅವರೇ ಆಡ್ತಾ ಇರೋದು. ಬಿಗ್ ಬಾಸ್ ಕಷ್ಟಪಟ್ಟಿದ್ದಾನೆ ಹುಡುಗ, ಮೇಲೆ ಬರ್ಬೋದು. ಶ್ರೀಮಂತರನ್ನ ಹೆಂಗ್ ಆಡಿಸ್ಬೇಕು, ಬಡವ್ರನ್ನ ಹೆಂಗ ನೋಡ್ಕೋಬೇಕು ಅನ್ನೋದು ಅವ್ನಿಗೆ ಚೆನ್ನಾಗಿ ಗೊತ್ತಿದೆ. ನಾವು ಹಳ್ಳಿಯವರಲ್ವಾ, ಹಂಗಾಗಿ ಅವ್ರ ಮಾತು ಸ್ಟೈಲು ಎಲ್ಲ ಇಷ್ಟ. ಜಗಳ ಏನು ಎಲ್ಲರೂ ಆಡ್ತಾರೆ, ಆದರೆ ಎಂಟರ್ಟೈನ್ಮೆಂಟ್ ಒಂದು ಮಾತ್ರ ಕೊಡ್ತಿರೋದು. ಫಸ್ಟ್ ಇಂದ ಅವ್ನು ಇರೋದಕ್ಕೆ ಬಿಗ್ ಬಾಸ್ ನಡೀತಿರೋದು. ಗಿಲ್ಲಿ ಎಲ್ಲರೂ 100% ಇದ್ದಾರೆ, ಹಾಗಾಗಿ ಗಿಲ್ಲಿ. ಅಶ್ವಿನಿ ಮೇಡಮ್ ಏನು ಮಾಡಿದ್ದಾರೆ ಅಂದರೆ ಅವ್ರು ಬಿರಿ ಕಿತಾಪತಿನೇ ಮಾಡಿರೋದು. ಏನು ಮಾಡಿದ್ದಾರೆ ಅವರು, ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಆಗಬೇಕಲ್ಲ. ರಕ್ಷಿತ್ ಅವ್ರ ಬಗ್ಗೆ ಏನೋ ಎಸ್ ಅಂತೇಳಿ ಮಾತಾಡಿದ್ರು ಅಶ್ವಿನಿ ಅವರು. ಅವತ್ತಿನ ದಿನ ಈ ರಕ್ಷಣೆ ವೇದಿಕೆ ಅವ್ರು ಯಾರೂ ಇರಲಿಲ್ಲ, ಇವತ್ತು ಮಾತಾಡ್ತಿದ್ದಾರೆ. ಗಿಲ್ಲಿದು ಸ್ವಲ್ಪ ಮಾತಿನ ವ್ಯಕ್ತಿ ಗೆದ್ದು ಮಾತಾಡ್ಬಿಡ್ತಾನ ಗಿಲ್ಲಿ. ಇನ್ನು ಯಾವತ್ತರ ನೋಡಿ ಕಾವು ಏನಿದೆ ಮಾತಿನ ಅರ್ಥನೇ ಇಲ್ಲ, ಮಾತಿನ ಅರಿವೇ ಗೊತ್ತಿಲ್ಲ. ಏನು ಮಾತಾಡ್ಬೇಕು ಹೆಣ್ಮಕ್ಳಿಗೆ ಅಂದ್ರೆ ಏ ಥರ ಮಾತಾಡ್ಬೇಕು ಗೊತ್ತೇ ಇಲ್ಲ. ಗಿಲ್ಲಿ ಗೆಲ್ಲಬೇಕು. ಯಾಕೆ ಗಿಲ್ಲಿ ಗೆಲ್ಬೇಕು? ಗಿಲ್ಲಿ ಗೆದ್ರೆ ಅಲ್ಲಿ ಬಿಗ್ ಬಾಸ್ ಅಂತ ಉಳ್ಕೊಳ್ಳೋದು. ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ. ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ, ಅದು ಖಾಲಿ. ವೋಟ್ ಮಾಡ್ತಾ ಇದ್ದೀರಾ ಗಿಲ್ಲಿಗೆ? ಗಿಲ್ಲಿಗೆ ವೋಟ್ ಮಾಡ್ತೀವಿ. ಎಲ್ಲರ ಹತ್ರ ವೋಟ್ ಕೇಳಿ? ಎಲ್ಲರ ಹತ್ರನೂ ಓಟ್ ಕೇಳಿ ವೋಟ್ ಹಾಕಿಸ್ತೀನಿ. ಬಿಗ್ ಬಾಸ್ ನೋಡ್ತೀರಾ? ಯಾರು ಗೆಲ್ಬೇಕು? ರಕ್ಷಿತಾ ಗೆಲ್ಬೇಕು. ಯಾಕೆ? ಅವಳು ಮಂಗಳೂರಿಂದ ಬಂದಿದ್ದಾಳೆ, ಚೆನ್ನಾಗಿ ಆಡ್ತಿದ್ದಾಳೆ ಈಗ, ಅದಕ್ಕೆ ರಕ್ಷಿತಾ ಗೆಲ್ಬೇಕು. ವೋಟ್ ಫಾರ್ ರಕ್ಷಿತಾ. ಎಲ್ಲರೂ ರಕ್ಷಿತಂಗೆ ವೋಟ್ ಮಾಡಿ ಗೆಲ್ಸಿ, ಆಯ್ತಾ? ಯಾರಿಗೋಸ್ಕರ ನೋಡ್ತಿದ್ದೀರಾ? ಗಿಲ್ಲಿಗೋಸ್ಕರ. ಯಾಕೆ ಗಿಲ್ಲಿಗೋಸ್ಕರ ನೋಡ್ತೀರಾ? ಏನೋ ತುಂಬ ಇಷ್ಟ, ಅವನು ಕಾಮಿಡಿ ಇಷ್ಟ, ಅವ್ನು ಸ್ಟೈಲ್ ಇಷ್ಟ, ಯಾವಾಗಲೂ ನ್ಯಾಚುರಲ್ ಆಗೇ ಇರ್ತಾನೆ. ಸ್ಕ್ರಿಪ್ಟೆಡ್ ಏನಲ್ಲ, ಅದು ಸ್ಕ್ರಿಪ್ಟೆಡ್ ಏನಲ್ಲ, ನ್ಯಾಚುರಲ್. ನಾವೆಲ್ಲ ಹೆಂಗಿರ್ತೀವಿ ಹಂಗಿದಾನೆ ಅಷ್ಟೇ. ಪ್ಲೀಸ್ ಎಲ್ಲರೂ ವೋಟ್ ಮಾಡಿ ಗಿಲ್ಲಿಗೋಸ್ಕರ, ವಿನ್ ಆಗಿ ಬರಲಿ ನಮ್ಮ ಹುಡುಗ. ಗೆಲ್ಲೇಬಾರ್ದು ಅಂದ್ರೆ ಯಾರಾದ್ರು? ಆ ಥರ ಎಲ್ಲ ಏನಿಲ್ಲ, ಗೆಲ್ಲಬೇಕು ಯಾರು ಒಬ್ರು, ಅದ್ರಲ್ಲಿ ಗಿಲ್ಲಿ ಗೆದ್ರೆ ಒಳ್ಳೇದು ಅಂತ ಅಷ್ಟೇ. ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತೀವಿ. ಯಾರು ಗೆಲ್ಬೇಕು? ರಕ್ಷಿತಾ. ಯಾಕೆ ಅಂತಂದರೆ ಪಟ ಅಂತ ಮಾತಾಡ್ತಾರೆ, ಎಲ್ಲ ಟಾಸ್ಕ್ಗಳು ಚೆನ್ನಾಗಿ ಆಡ್ಕೊ ಬಂದಿದ್ದಾರೆ. ಮಿಡಲಲ್ಲಿ ಬಂದ್ರೂ ಸೊ ಎಲ್ಲ ಮನೆಯವ್ರ ಪರವಾಗಿ ಹೋರಾಟ ಮಾಡಿಕೊಂಡು ಟಾಸ್ಕ್ಗಳಲ್ಲಾಗಿರ್ಬೋದು, ಎಂಟರ್ಟೈನ್ಮೆಂಟಲ್ಲಾಗಿರ್ಬೋದು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಪಟಾಕಿ ರಕ್ಷಿತಾ ವಿನ್ ಆಗಬೇಕು. ಎಲ್ಲರೂ ರಕ್ಷಿತಂಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ. ಸೊ ವೋಟ್ ಫಾರ್ ರಕ್ಷಿತಾ. ಗಿಲ್ಲಿ ಗೆಲ್ಲಬೇಕು. ಯಾಕೆಂದ್ರೆ ಅವನು ಕಾಮಿಡಿ ನೋಡೋಕ್ಕೆ ಖುಷಿ ಆಗುತ್ತೆ. ಬಿಗ್ ಬಾಸ್ ನೋಡ್ತೀರಾ ಮೇಡಮ್? 100% ನೋಡ್ತೀನಿ. ಯಾರು ಗೆಲ್ಬೇಕು? ಗಿಲ್ಲಿನೇ ಗೆಲ್ಬೇಕು. ಗಿಲ್ಲಿ ಗಿಲ್ಲಿಲಿ ಒಂಥರ ಯಾರನ್ನ ಹೆಂಗೆ ಆಡಿಸ್ಬೇಕು, ಶ್ರೀಮಂತರನ್ನ ಹೆಂಗೆ ಆಡಿಸ್ಬೇಕು, ಬಡವ್ರನ್ನ ಹೆಂಗೆ ನೋಡ್ಕೋಬೇಕು ಅನ್ನೋದು ಅವ್ನಿಗೆ ಚೆನ್ನಾಗಿ ಗೊತ್ತಿದೆ. ಬಡವ್ರ ಮಕ್ಕಳು ಬೆಳಿಬೇಕು, ರೈತರ ಮಕ್ಕಳು ಬೆಳಿಬೇಕು ಅಷ್ಟೇ. ಸ್ವಲ್ಪ ಚೆನ್ನಾಗಿಲ್ಲ ಗಿಲ್ಲಿದು, ಸ್ವಲ್ಪ ಮಾತಿನ ವ್ಯಕ್ತಿ ಗೆದ್ದು ಮಾತಾಡ್ಬಿಡ್ತಾನ ಗಿಲ್ಲಿ. ಅದೊಂದೇ ಪ್ರಾಬ್ಲಮ್ ಇರೋದು. ಹೆಣ್ಮಕ್ಳಿಗೆ ಮೈ ಕೈ ಮುಟ್ಟಾಗ್ಬಾರ್ದು, ಅದೊಂದೇ ಇರೋದು. ಒಂದು ಮನೆ ಒಂದು ವಸ್ತು ಐತಪ್ಪ ಅಂದ್ರೆ ಹೆಣ್ಣನ್ನು ಮುಟ್ಬೇಕಂದ್ರೆ ಅವ್ರ ಮನೆಯವ್ರಿಗೆ ಆಟ ಸಂಬಂಧ ಇರ್ತದೆ, ಹೊರಗಿನವ್ರ ಸಂಬಂಧ ಇರೋಲ್ಲ. ಅದೇ ಪ್ರಕಾರ ದನ ಎಲ್ಲೇ ಇದ್ರೆ ಟಾಪ್ ಆಗಿದ್ದಾನೆ, ಚೆನ್ನಾಗಿದ್ದಾನೆ, ಹ್ಯಾಂಡ್ಸಮ್ ಇದೆ. ಆತ ಒಂದು ಮಾತು ಸಂಬಂಧ ಪ್ರಪೋಸಿಂಗ್ ಮಾಡಿಲ್ಲ. ಕಾವ್ಯ ಅಂತಂತಂದೇಳಿ ಏನು ಮಾಡಿ ಅಂತಂದ ಇನ್ನು ಯಾವತ್ತರ ನೋಡಿ ಕಾವು ಏನಿದೆ ಮಾತಿನ ಅರ್ಥನೇ ಇಲ್ಲ ಅವ್ರಿಗೆ, ಏನಿಲ್ಲ. ಗಿಲ್ಲಿ ಎಲ್ಲಿರೋ ಒಲೆ ಮಾತಿನ ಅರಿವೇ ಗೊತ್ತಿಲ್ಲ. ಏನು ಮಾತಾಡ್ಬೇಕು ಹೆಣ್ಮಕ್ಳಿಗೆ ಅಂದರೆ ಥರ ಮಾತಾಡ್ಬೇಕು ಗೊತ್ತೇ ಇಲ್ಲ. ಒಂದು ಮೇಜರ್ ಇರೋದಂದ್ರೆ ಒಂದು ಧನು, ಒಂದು ಅಶ್ವಿನಿ ಗೌಡ, ನೆಕ್ಸ್ಟ್ ಬಂದರೆ ಇವ್ರು ಬರೋ ರಕ್ಷಿತಾ. ಮೂರನೇಗೆ ಒಬ್ಬರು ಯಾರು ಬಂದ್ರೆ ಬೇಷ. ಯಾರು ಗೆಲ್ಬೇಕು? ರಕ್ಷಿತನೇ ಗೆಲ್ಲೋಡು. ಅಲ್ಲಿಗೆ ಓಟ್ ಮಲ್ಪಲೆ ಇಂಕ್ಲ ಊರ್ದಾಗ ಅಲ್ಲೇ ವಿನ್ ಅವಾರ್ಡು. ಅಲ್ಲಿಗೆ ಮಾತೆಲ್ಲ ಓಟ್ ಮಲ್ಪಲೆ. ತುಳುನಾಡು ಕುವರಿಗೂ ಮಾತೆಲ್ಲ ಓಟ್ ಮಲ್ಪಲೆ. ಎಲ್ಲರೂ ಗಿಲ್ಲಿಗೆ ಓಟ್ ಮಾಡಿ. ನೀವು ವೋಟ್ ಮಾಡ್ತಿದ್ದೀರಾ? ಹಾಂ ಮಾಡ್ತಿದ್ದೀನಿ. ಗೆಲ್ಲೇಬಾರ್ದು ಅಂದ್ರೆ ಬಿಗ್ ಬಾಸ್ ಅಲ್ಲಿ ಯಾರು? ಅಶ್ವಿನಿ ಗೌಡ. ಯಾರು ಗೆಲ್ಬೇಕು? ಗಿಲ್ಲಿ ನಟ. ವೋಟ್ ಮಾಡ್ತಿದ್ದೀರಾ? ಎಲ್ಲರೂ ಗಿಲ್ಲಿ ನಟಂಗೆ ವೋಟ್ ಮಾಡಿ ಪ್ಲೀಸ್. ಎಲ್ಲರೂ ಗೆಲ್ಸಿ ಗಿಲ್ಲಿಗೆ ವೋಟ್ ಹಾಕಿ, ಆಯ್ತಾ? ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ಗೆಲ್ಬೇಕು? ಗಿಲ್ಲಿ. ವೋಟ್ ಮಾಡ್ತಿದ್ದೀರಾ ಗಿಲ್ಲಿಗೆ? ಮಾಡ್ತೀವಿ. ಯಾರು ಗೆಲ್ಬಾರ್ದು ಈಗ? ಗೆಲ್ಲಬಾರ್ದು ಅಂತೇನಿಲ್ಲ, ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿನೇ ಬಾಸ್ ಈಗ. ಗಿಲ್ಲಿನೇ. ಯಾಕೆ ಗಿಲ್ಲಿ ಇಷ್ಟ ಸರ್ ನಿಮಗೆ? ಇವಾಗಿಂದ ಅಂತಲ್ಲ, ಇವರೆಲ್ಲಾದರೆ ಒಂಥರ ಬೇರೆ ಟೈಪಲ್ಲಿ ಇದ್ರಾಗ ಬಂದಿರೋರು. ಅವನಾದರೆ ಬಡವ್ರ ಇದರಿಂದ ಮೇಲೆ ಬರ್ತಾ ಇರೋದು. ಹಾಗಾಗಿ ಒಬ್ಬ ಬಡವ್ರ ಹುಡುಗನಿಗೆ ಒಂದು ಅವಕಾಶ ಸಿಗಲಿ ಅಂತ. ಗೆಲ್ಬೇಕು ಬಿಗ್ ಬಾಸ್? ಗಿಲ್ಲಿ ಸ್ವಾಮಿ. ಯಾಕೆ ಗೆಲ್ಬೇಕು? ಅವ್ರು ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿ ಆಡ್ತಿದ್ದಾರೆ,
ಹಂಗಾಗಿ ಗೆಲ್ಲಬೇಕು. ಯಾರು ಗೆಲ್ಬೇಕು? ಗಿಲ್ಲಿನೇ ಗೆಲ್ಲಬೇಕು. ಯಾಕೆ ಗಿಲ್ಲಿ ಗೆಲ್ಬೇಕು ಸರ್? ಅವನೊಬ್ಬ ಸಾಮಾಜಿಕ ಕಾರ್ಯಕರ್ತ ಅವನು. ಅವನು ಪರವಾಗಿಲ್ಲ, ಆಟ ಆಡ್ತಾನೆ ಕ್ಲೀನಾಗಿ, ಎಲ್ಲರ ಕೆಲವು ಆಟ ಆಡ್ತಾನೆ. ಆಮೇಲೆ ಇದು ಮಾಡ್ತಾನೆ, ಮಿಮಿಕ್ರಿ ಎಲ್ಲ ಮಾಡ್ತಾನೆ ಅವನು. ಹಂಗಾಗಿ ಗಿಲ್ಲಿನೇ ಗೆಲ್ಲಬೇಕು. ಗಿಲ್ಲಿ ಭಾಳ ಚೆನ್ನಾಗಿ ಆಡ್ತಾರೆ ಅವರು. ಹಳ್ಳಿ ಹುಡುಗ, ಬಡವ್ರ ಹುಡುಗ, ಹಂಗಾಗಿ. ಬಿಗ್ ಬಾಸ್ ನೋಡ್ತೀರಾ? ಹಾಂ, ಬಿಗ್ ಬಾಸ್ ನೋಡ್ತೀನಿ. ಯಾರು ಗೆಲ್ಬೇಕು? ಗಿಲ್ಲಿ. ವೋಟ್ ಮಾಡ್ತಿದ್ದೀರಾ? ವೋಟ್ ಮಾಡ್ತಿದ್ದೀನಿ, ಮೊನ್ನೆ ಅಷ್ಟೇ ವೋಟ್ ಮಾಡಿದೆ. ಗಿಲ್ಲಿ ಗೆಲ್ಲಬೇಕು. ಯಾಕೆ ಇಷ್ಟ ಗಿಲ್ಲಿ? ಗಿಲ್ಲಿ ಅಂದರೆ ಅವನು ಹಳ್ಳಿ ಹುಡುಗ, ಬೆಳಿಬೇಕು ತುಂಬ. ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ಗಿಲ್ಲಿನೇ ಗೆಲ್ಲಬೇಕು. ಯಾಕೆ? ಅವ್ರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರಿಗೆ ಚೆನ್ನಾಗಿ ಗೊತ್ತು ಬಿಗ್ ಬಾಸ್ ಹೆಂಗೆ ಆಡಬೇಕು ಅಂತ. ಅವ್ರು ಕರೆಕ್ಟಾಗಿ ಅವರೇ ಆಡ್ತಾ ಇರೋದು ಬಿಗ್ ಬಾಸ್. ಬಿಗ್ ಬಾಸ್ ಗಿಲ್ಲಿನೇ ಗೆಲ್ಲಬೇಕು. ವೋಟ್ ಮಾಡ್ತಿದ್ದೀರಾ? ಹಾಂ, ಮಾಡ್ತಾ ಇದ್ದೀನಿ. ಗಿಲ್ಲಿಗೇನೆ. ಗಿಲ್ಲಿ ಗೆಲ್ಲಬೇಕು. ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ, ತುಂಬ ಜನ ಇನ್ಫ್ಲೂಯೆನ್ಸ್ ಇದೆ, ಹಳ್ಳಿಯಿಂದ ತುಂಬ ಕಷ್ಟಪಟ್ಟು ಬಂದಿದ್ದಾರೆ, ಅವ್ರು ಗೆಲ್ಲಬೇಕು. ಗಿಲ್ಲಿನೇ ಗೆಲ್ಬೇಕು. ಗಿಲ್ಲಿನೇ ಗೆಲ್ಬೇಕು. ವೋಟ್ ಮಾಡ್ತಿದ್ದೀರಾ ಗಿಲ್ಲಿಗೆ? ಹಾಂ, ಮಾಡ್ತೀವಿ. ನೀವು ಬಿಗ್ ಬಾಸೇ ನೋಡಲ್ಲ. ನೋಡಲ್ವಾ? ಯಾರು ಗೆಲ್ಬೇಕು ಸರ್? ಗಿಲ್ಲಿ ನಟ. ಯಾಕೆ ಗಿಲ್ಲಿ ಬಡವರು ಇದ್ದಾರೆ, ಬಡವರು ಗೆಲ್ಲಬೇಕು ಅಷ್ಟೇ. ನೋಡ್ತಾ ಇದ್ದೀರಾ ಡೈಲಿ ಬಿಗ್ ಬಾಸ್? ನೋಡ್ತಾ ಮಾಡ್ತಿದ್ದೀರಾ? ವೋಟ್ ಮಾಡಿಲ್ಲ, ಮಾಡಬೇಕು. ಮಾಡ್ತೀರಾ? ನಮಗೆ ಗಿಲ್ಲಿ ನಟ ಗೆಲ್ಲಬೇಕು. ಯಾಕೆ ಗಿಲ್ಲಿ ಗೆಲ್ಬೇಕು? ಗಿಲ್ಲಿ ನಟ ಅಂದರೆ ಅವನೊಬ್ಬ ಒಳ್ಳೆ ಆ್ಯಕ್ಟರ್, ಒಳ್ಳೆ ಸ್ವಲ್ಪ ಬಡವ್ರ ಮನೆಯಿಂದ ಬಂದವರು, ಬೆಳಿಬೇಕು. ಹಾಗಾಗಿ ನಮಗೆ ಅವನ ಆ್ಯಕ್ಟಿಂಗ್ ಅಂದರೆ ಭಾರಿ ಚಂದ. ವೋಟ್ ಮಾಡ್ತೀವಿ. ಯಾರು ಗೆಲ್ಬೇಕು? ಗಿಲ್ಲಿ. ಯಾಕೆ? ಚೆನ್ನಾಗಿ ಆಡ್ತಾರೆ ಅಲ್ಲಿ. ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಿ. ಚೆನ್ನಾಗಿ ಆಡ್ತಾ ಇತ್ತು, ಗಿಲ್ಲಿನೇ ಗೆಲ್ಲಿ. ಯಾಕೆ ಗಿಲ್ಲಿಗೆ ಗೆಲ್ಬೇಕು? ತುಂಬ ಚೆನ್ನಾಗಿ ಮಾತಾಡುತ್ತೆ, ಪರವಾಗಿಲ್ಲ. ಎಲ್ಲದ್ರಾಗೂ, ಆಟದಲ್ಲಿ ಎಲ್ಲದ್ರಾಗೂ ಇದು ನೋಡ್ತೀವಿ. ಯಾರು ಗೆಲ್ಬೇಕು? ಗಿಲ್ಲಿ ನಟ. ಗಿಲ್ಲಿ ನಟ. ಯಾಕೆ? ಅವನಂದ್ರೆ ಇಷ್ಟ. ಅವನಂದ್ರೆ ಇಷ್ಟ, ಅದಕ್ಕೆ ಕಾಮಿಡಿ. ವೋಟ್ ಮಾಡ್ತಾ ಇದ್ದೀರಾ ಗಿಲ್ಲಿಗೆ? ಗಿಲ್ಲಿಗೆ ವೋಟ್ ಮಾಡಿದ್ದೀನಿ ನಮ್ಮ ಹುಡುಗ. ಯಾರು ಗೆಲ್ಬೇಕು ಬಿಗ್ ಬಾಸ್? ಗಿಲ್ಲಿ ಅವ್ರು ಗೆಲ್ಲಬೇಕು ಅಂತ ಯಾರಿದ್ದಾರೆ? ಹಂಗೇನಿಲ್ಲ, ಗೆಲ್ಬಾರ್ದು ಅಂತ ಹಂಗೆ ಯಾರೂ ಇಲ್ಲ, ಗೆಲ್ಲಬೇಕು. ಗಿಲ್ಲಿ ಬಿಟ್ರೆ ಅಶ್ವಿನಿ ಮೇಡಮ್. ಗಿಲ್ಲಿ ಬಿಟ್ಟು ಅಶ್ವಿನಿ ಮೇಡಮ್ ಅವ್ರು ಗೆಲ್ಬೇಕು. ಅವರಿಬ್ರದೇ ಜಗಳ ಅಲ್ವಾ? ಗಿಲ್ಲಿನೂ ಗೆದ್ದ, ಆದ್ರೂ ಚೆನ್ನಾಗಿ ಆಟ ಆಡಿದ್ದಾರೆ ಅವರು. ಚೆನ್ನಾಗಿ ಆಟ ಆಡಿದ್ದಾರೆ ಅಂತನಾ? ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ. ಯಾಕೆ? ಅವನು ತುಂಬ ಇಷ್ಟ. ತುಂಬಾ ಇಷ್ಟ ಅಂತ ಗೆಲ್ಬೇಕು. ಎಲ್ಲ ಕಷ್ಟಪಟ್ಟಿದ್ದಾನೆ, ಹುಡುಗ ಮೇಲೆ ಬರಬೇಕು ಅಂತ ಅಷ್ಟೇ. ಹುಡುಗ ಮೇಲ್ ಬರ್ಬೇಕು. ಹೌದು. ಎಲ್ಲರಿಗೂ ಗಿಲ್ಲಿಗೆನೆ ವೋಟ್ ಮಾಡಿ. ಗಿಲ್ಲಿಗೆ ವೋಟ್ ಮಾಡ್ರಿ ಅಂತ ಅಷ್ಟೇ. ಗಿಲ್ಲಿಗೆ ವೋಟ್ ಮಾಡಿ ಆ್ಯಂಡ್ ಸೇವ್ ಮಾಡಿ. ಅಶ್ವಿನಿಗೆ ವೋಟ್ ಯಾರು ಮಾಡಬೇಡ್ರಪ್ಪ. ಅಶ್ವಿನಿಗೆ ಯಾರು ವೋಟ್ ಮಾಡಬೇಡ್ರಿ. ಗಿಲ್ಲಿಗೆ ವೋಟ್ ಮಾಡಿ ಮತ್ತೆ ಗೆಲ್ಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗಿಲ್ಲಿಗೆ ವೋಟ್ ಮಾಡಿ ಗೆಲ್ಸಿ ಅಂತ ಇಷ್ಟಪಡ್ತೀನಿ. ಗಿಲ್ಲಿ. ಯಾಕೆ ಇಷ್ಟ ಆಯ್ತು? ನಿಮಗೆ ಗಿಲ್ಲಿ ಇಷ್ಟ ಆಯ್ತು. ಯಾರು ಗೆಲ್ಬೇಕು ಊಟ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ ಗೆಲ್ಬೇಕಾ? ಗಿಲ್ಲಿನೇ ಗೆಲ್ಬೇಕು ಈ ಸತಿ. ಯಾಕೆ ಗಿಲ್ಲಿ ಗೆಲ್ಬೇಕು? ಎಲ್ಲ ಟ್ಯಾಲೆಂಟ್ ಇದೆ ಅವರಿಗೆ. ಬಡವ್ರ ಮಕ್ಕಳು ಅನ್ನೋದಕ್ಕೋಸ್ಕರ ಗಿಲ್ಲಿ. ಹೌದು, ಅವ್ನು ಸಣ್ಣದ್ರಿಂದನೂ ಅವ್ನು ಕಷ್ಟಪಡ್ಕೊಂಡೇ ಬೆಳೆದಿರೋದು. ನಾವು ಹಳ್ಳಿಯವರಲ್ವಾ, ಹಂಗಾಗಿ ಅವ್ರ ಮಾತು, ಸ್ಟೈಲು ಎಲ್ಲ ಇಷ್ಟ. ಗಿಲ್ಲಿ ಬಿಟ್ರೆ ಯಾರಿಗಾದ್ರೂ ಆಪ್ಷನ್ ಇದ್ರೆ? ಗಿಲ್ಲಿ ಬಿಟ್ರೆ ರಕ್ಷಿತಾ. ಅವರೇ ಬೇಡ, ಯಾರು? ಗಿಲ್ಲಿನೇ. ಯಾರು ಗೆಲ್ಬೇಕಮ್ಮ ಬಿಗ್ ಬಾಸ್ ಅಲ್ಲಿ? ನೋಡಲ್ಲ. ಯಾರು ಗೆಲ್ಬೇಕಮ್ಮ? ಗಿಲ್ಲಿ ಗೆಲ್ಬೇಕು. ಯಾಕೆ ಅಂದರೆ ಅವನು ಅಷ್ಟು ಅವಾಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬಂದಿದ್ದಾನೆ. ಜಗಳ ಏನು ಎಲ್ಲರೂ ಆಡ್ತಾರೆ, ಆದರೆ ಎಂಟರ್ಟೈನ್ಮೆಂಟ್ ಅವ್ನು ಮಾತ್ರ ಕೊಡ್ತಿರೋದು. ಫಸ್ಟಿಂದ ಅವ್ನು ಇರೋದಕ್ಕೆ ಬಿಗ್ ಬಾಸ್ ನಡೀತಿರೋದು. TRPನೂ ಅಷ್ಟೇ, TRP ಕಿಂಗ್ ಅಂತಲೇ ಫೇಮಸ್ ಆಗಿದ್ದಾನೆ. ಹಂಗಾಗಿ ಗಿಲ್ಲಿ ಗೆಲ್ಲಬೇಕು. ಹೇಳಿ ಒಟ್ಟು ಮಾಡಿಸ್ತಿದ್ದೀನಿ, ಅವನೇ ಗೆಲ್ಲಬೇಕು. ಗಿಲ್ಲಿ ತುಂಬ ಬಡವರು, ಆವಾಗಿಂದನೂ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾನೆ. ಹಂಗಾಗಿ ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಿ. ಯಾರು ಗೆಲ್ಬೇಕು ಈಗ? ಗಿಲ್ಲಿ ಗೆಲ್ಲಬೇಕು. ಅವ್ರು ಚೆನ್ನಾಗಿ ಆಟ ಆಡ್ತಾರೆ, ಅದಕ್ಕೆ. ಏನ್ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ? ಚೆನ್ನಾಗಿ ಮಾತಾಡ್ತಾರೆ, ಕಾಮಿಡಿ ಮಾಡ್ತಾರೆ, ಅದಕ್ಕೆ ಅವ್ರು ಗೆಲ್ಲಬೇಕು. ಗಿಲ್ಲಿ ಬಿಟ್ರೆ? ಗಿಲ್ಲಿನೇ ಗೆಲ್ಲಬೇಕು. ಗಿಲ್ಲಿನೇ ಗೆಲ್ಬೇಕು. ಗಿಲ್ಲಿನೇ ಗೆಲ್ಲಬೇಕು. ಗಿಲ್ಲಿನೇ ವಿನ್ ಆಗಬೇಕು. ಗಿಲ್ಲಿನೇ ಗೆಲ್ಲಬೇಕು. ಯಾರು ಗೆಲ್ಬೇಕು? ನಮಗೆ ಗಿಲ್ಲಿ ಗೆಲ್ಲಬೇಕು. ನಮ್ಮ ಹಳ್ಳಿ ಪ್ರತಿಭೆ ಗೆಲ್ಲಬೇಕು. ಪ್ರತಿಯೊಂದರಲ್ಲೂ ಎಲ್ಲ ಕಾಂಪಿಟೇಷನ್ ಚೆನ್ನಾಗಿ ಮಾಡ್ತಾರೆ. ಆಟದಲ್ಲಾಗಲಿ, ಆ್ಯಕ್ಟಿಂಗಲ್ಲಾಗಲಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಹಂಗಾಗಿ ಗಿಲ್ಲಿನೇ ಗೆಲ್ಲಬೇಕು. ಬಿಗ್ ಬಾಸ್ ಯಾರು ಗೆಲ್ಬೇಕು? ಅಕ್ಕ, ನನಗೆ ಗಿಲ್ಲಿ ಗೆಲ್ಲಬೇಕು. ಈಗ ವೋಟಿಂಗ್ಸ್ ನಡೀತಿದೆ, ವೋಟ್ ಮಾಡ್ತಾ ಇದ್ದೀರಾ? ಹ್ಞೂ ಅಕ್ಕ, ವೋಟ್ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಬಡವ್ರ ಮಕ್ಕಳು ಬೆಳಿಬೇಕು. ಬೇರೆ ಕಂಟೆಸ್ಟೆಂಟು ಇಷ್ಟ ಇಲ್ಲ ಅನ್ನೋ ಏನಿಲ್ಲ, ಆದರೆ ಗಿಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇಷ್ಟ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಇದರಲ್ಲೂ ನೋಡಿದ್ರೆ ಗಿಲ್ಲಿ ಎಲ್ಲದರಲ್ಲೂ 100% ಇದ್ದಾರೆ. ಹಾಗಾಗಿ ಗಿಲ್ಲಿ ಗೆಲ್ಲಬೇಕು. ಉಳಿದಿರೋ ಕಂಟೆಸ್ಟೆಂಟ್ ಯಾರಾದರೂ ರನ್ನರ್ ಅಪ್ ವಿನ್ನರಲ್ಲಿ ಬಂದರೆ ಯಾರು ಬರಬೇಕು? ಅಕ್ಕ, ನನ್ನ ಅಭಿಪ್ರಾಯದ ಪ್ರಕಾರ ರಘು ಅವ್ರು ಬರಬೇಕು. ಯಾಕೆಂದರೆ ಅವ್ರ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಅವರು ರನ್ನರ್ ಆದರೆ ತುಂಬ ಖುಷಿ ಆಗುತ್ತೆ. ಬಟ್ ರನ್ನರು ಅಶ್ವಿನಿ ಮೇಡಮ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ಕನ್ನಡ ಪರ ಹೋರಾಟಗಾರರು, ಹೋರಾಟದ ಹಿನ್ನೆಲೆಯಿಂದ ಬಂದಿರೋದು ಆಗಿರೋದ್ರಿಂದ
ಅವರಿಗೂ ಕೂಡ ತುಂಬ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಹಾಗೆ ಅವರ ಬೆಂಬಲಿಗರು ತುಂಬ ಜನ ಇರೋದ್ರಿಂದ ಅವರು ಕೂಡ ರನ್ನರ್ ಅಪ್ಪಿಗೆ ಬರ್ಬೋದು ಅಂತ ಅನಿಸುತ್ತೆ ಅಕ್ಕ. ಎಲ್ಲ ಕನ್ನಡ ಜನತೆ ದಯಮಾಡಿ ಗಿಲ್ಲಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಬಡವ್ರ ಮಕ್ಕಳು ಬೆಳಿಬೇಕು. ಥ್ಯಾಂಕ್ ಯು. ಇನ್ನು 24 ಗಂಟೆ ಇದೆ, ಎಲ್ಲರೂ ಸೇರಿ ಗಿಲ್ಲಿಗೆ ಬಹುಮತದಿಂದ ಆಯ್ಕೆ ಮಾಡಿ ಗಿಲ್ಲಿನ ಗೆಲ್ಸ್ಕೊಡಿ ಅಷ್ಟೇ. ಬಿಗ್ ಬಾಸ್ ನೋಡ್ತೀರಾ ಸರ್? ಹೌದು. ಯಾರು ಗೆಲ್ಬೇಕು? ಗಿಲ್ಲಿ. ಯಾಕೆ? ಅವ್ನು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಗೆಲ್ಲೇಬಾರ್ದು ಅಂತ ಯಾರಾದರೂ ಈಗ ಗೆಲ್ಲೇಬಾರ್ದು ಅಂದರೆ ಈಗ ಕನ್ನಡ ಸೈನ್ಯ ಕರವೇ ಅಧ್ಯಕ್ಷರುಗಳು ಅವರು ಇದು ಅಶ್ವಿನಿ ಮೇಡಮ್ಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅಶ್ವಿನಿ ಮೇಡಮ್ ಏನು ಮಾಡಿದ್ದಾರೆ ಅಂದರೆ ಅವರು ಬಿರಿ ಕಿತಾಪತಿನೇ ಮಾಡಿರೋದು. ಏನು ಮಾಡಿದ್ದಾರೆ ಅವರು, ಏನು ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಆಗಬೇಕಲ್ಲ. ಅವನಾದ್ರೆ ಅಂಟಿಮ ಫಿಲಮ್ ಆ್ಯಕ್ಟ್ರಸ್ಸು ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾನೆ. ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಯಾರು ಗೆಲ್ಬೇಕು? ಗಿಲ್ಲಿ. ಯಾಕೆ? ತುಂಬ ಚೆನ್ನಾಗಿ ಆಡ್ತಾರೆ ಅವರು, ಚೆನ್ನಾಗಿ ಮಾತಾಡ್ತಾರೆ. ನಮಗೇನು ಅವರೇ ಇಷ್ಟ ಆಗಿರೋದು ಗಿಲ್ಲಿ. ವೋಟ್ ಮಾಡ್ತಿದ್ದೀರಾ? ಒಟ್ಟು ಮನೆಯಲ್ಲಿ ಮಾಡ್ತಿದ್ದಾರೆ ನಮ್ಮ ವೈಫ್. ಗಿಲ್ಲಿ ಗೆದ್ರೆ ಸಾಕು, ಯಾಕೆಂದರೆ ಮಿಡಲ್ ಕ್ಲಾಸ್ ಹುಡುಗರು ಬೆಳಿಬೇಕು. ಬಟ್ ಇವ್ರು ಯಾರ ರಕ್ಷಣಾ ವೇದಿಕೆಯವರು ಬಂದ್ಬಿಟ್ಟು ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ. ಬಟ್ ವಿಚಾರಗಳು ಮಾತಾಡೋ ಟೈಮಲ್ಲಿ ಮಾತಾಡಬೇಕು. ರಕ್ಷಣಾ ವೇದಿಕೆಯವ್ರು ಯಾರೇ ಆಗಿರ್ಬೋದು. ರಕ್ಷಿತ್ ಅವ್ರ ಬಗ್ಗೆ ಏನೋ ಎಸ್ ಅಂತೇಳಿ ಮಾತಾಡಿದರು ಅಶ್ವಿನಿ ಅವರು. ಅವತ್ತಿನ ದಿನ ಈ ರಕ್ಷಣಾ ವೇದಿಕೆಯವ್ರು ಯಾರೂ ಇರಲಿಲ್ಲ, ಇವತ್ತು ಮಾತಾಡ್ತಿದ್ದಾರೆ. ರೂಪೇಶ್ ರಾಜಣ್ಣನೂ ಕನ್ನಡಿಗರೇ. ಅವತ್ತಿನ ದಿನ ಅವರಿದ್ದಾಗ ಬಿಗ್ ಬಾಸಲ್ಲಿ ಯಾರು ಕೂಡ ಮಾತಾಡಿರಲಿಲ್ಲ. ಇವತ್ತು ಅಶ್ವಿನಿಗೋಸ್ಕರ ಮಾತಾಡ್ತಿದ್ದಾರೆ. ಯಾರಿಗೇನೇ ಮಾತಾಡಿದ್ರು ಪರವಾಗಿಲ್ಲ, ಮಿಡಲ್ ಕ್ಲಾಸ್ ಹುಡುಗರು ಬೆಳೆದೇ ಬೆಳೀತಾರೆ. ಅವ್ರಿಗೆ ವೋಟಿಂಗ್ ಇದೆ, ಫ್ಯಾನ್ಸ್ ಫಾಲೋ ಇದೆ. ಅವ್ರು ಬೆಳೆದ್ರೆ ಇಡೀ ಕರ್ನಾಟಕನೇ ಖುಷಿ ಪಡುತ್ತೆ ಅಷ್ಟೇ. ಥ್ಯಾಂಕ್ ಯು. ಗಿಲ್ಲಿ ಗೆಲ್ಲಬೇಕು. ಯಾಕೆ? ಮಿಡಲ್ ಕ್ಲಾಸ್ ಅಲ್ಲ, ಮಿಡ್ಲ್ ಕ್ಲಾಸ್ ಅಂತ ಗೆಲ್ಬೇಕಾ? ಗಿಲ್ಲಿ ಯಾಕೆ? ಅವನಂದ್ರೆ ತುಂಬ ಇಷ್ಟ ಮೇಡಮ್. ಹಂಗಾಗಿ ನಮ್ಮ ಒಳ್ಳೆ ಹುಡುಗ ಅಲ್ಲ, ನಾವು ಒಳ್ಳೆ ಹುಡುಗರಿಗೆ ಸಪೋರ್ಟ್ ಮಾಡೋದು ಮೇಡಮ್. ಹಳ್ಳಿ ಹುಡುಗರಿಗೆ ಸಪೋರ್ಟ್. ಯಾರು ಗೆಲ್ಬಾರ್ದು ಬಿಗ್ ಬಾಸ್ ಅಲ್ಲಿ? ಎಲ್ಲರೂ ಚೆನ್ನಾಗಿ ಆಡ್ತಾರೆ, ಎಲ್ಲರೂ ಬರಬೇಕು, ಅದರಲ್ಲಿ ಗಿಲ್ಲಿ ಗೆಲ್ಲಬೇಕಷ್ಟೆ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.